ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆ ಟೀ ಟೈಮಲ್ಲಿ ಸಿಂಪಲ್ಲಾಗಿ ಸ್ಪೈಸಿಯಾಗಿ ಸ್ನ್ಯಾಕ್ಸ್ ಮಾಡಿದ್ದೆ. ಅದು ಯಾವುದೇ ರೀತಿ ಆಯಿಲ್ ಯೂಸ್ ಮಾಡ್ದಿರಾ ಮಸಾಲ ಪಪಾಡ್ ಮಾಡಿದ್ದೆ. ನಮ್ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು, ಖುಷಿಯಿಂದ ತಿಂದರು. ಈ ಸಿಂಪಲ್ ಸ್ಪೈಸಿ ಸ್ನ್ಯಾಕ್ಸ್ ಮ್ಯಾಗಿಗಿಂತನೂ ಸುಲಭ ಅಂತ ಹೇಳ್ಬೋದು. ಮ್ಯಾಗಿ ಜಂಕ್ ಫುಡ್ ಆಗಿ ಅನ್ಹೆಲ್ತಿ ಆಗಿದ್ರೆ ಮಸಾಲ ಪಪಾಡ್ ತುಂಬಾ ಹೆಲ್ದಿ ಅಂತ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ 2 ಹುರುಳಿಕಾಳಿನ ಹಪ್ಪಳ ತೊಗೊಂಡಿದ್ದೀನಿ. ಹುರುಳಿಕಾಳು ಹಪ್ಪಳನೇ ಹಾಕಬೇಕು ಅಂತ ಏನಿಲ್ಲ. ಉದ್ದಿನ ಹಪ್ಪಳ, ಕಾಳು ಮೆಣಸಿನ ಹಪ್ಪಳ, ಅಕ್ಕಿ ಹಪ್ಪಳ ಯಾವ್ದು ಇರುತ್ತೋ ಆ ಹಪ್ಪಳನ ಯೂಸ್ ಮಾಡ್ಕೋಬೋದು. ನಮ್ಮನೇಲಿ ನಾವು ಯೂಶಲಿ ಊಟಕ್ಕೂ ಕೂಡ ಇದೇ ರೀತಿ ಹುರುಳಿ ಹಪ್ಪಳನ ಸುಟ್ಕೊಂಡೆ ಊಟದ ಜೊತೆ ತಿಂತೀವಿ. ಸದ್ಯಕ್ಕೆ ನಮ್ಮನೇಲಿ ಇದ್ದಿದ್ದು ಹುರುಳಿ ಹಪ್ಪಳ, ಹಾಗಾಗಿ ಇದನ್ನೇನೆ ಒಲೆ ಮೇಲೆ ಸುಟ್ಕೊಂಡಿದ್ದೀನಿ. ಹಪ್ಪಳನ ಸುಟ್ಟ ಮೇಲೆ ಒಂದು 5 ನಿಮಿಷ ಆರೋದಕ್ಕೆ ಬಿಡಬೇಕು. ಆವಾಗ ಹಪ್ಪಳ ಕ್ರಿಸ್ಪಿ ಆಗುತ್ತೆ. ಇದಾದ್ಮೇಲೆ ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ ಹಾಗೆ ಅರ್ಧ ಸೌತೆಕಾಯಿನ ಹಚ್ಚಿ ಅದ್ರ ಜೊತೆಗೆ ಅರ್ಧ ಹಸಿಮೆಣಸಿನ್ಕಾಯಿನ ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಸ್ಟಫಿಂಗ್ ಆಗಿ ಯೂಸ್ ಮಾಡ್ತಿದ್ದೀನಿ. ಎಲ್ಲ ಅರ್ಧ ಪ್ರಮಾಣದಲ್ಲಿ ತೊಗೊಂಡ್ರೂ ಕೂಡ ಅದೇ ಜಾಸ್ತಿ ಆಗುತ್ತೆ. ಹಾಗಾಗಿ ಈರುಳ್ಳಿ, ಟೊಮ್ಯಾಟೊ ಹಾಗೆ ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲನೂ ಚಿಕ್ಕದಾಗಿ ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಕ್ಯಾರೆಟ್ ಇದ್ರೆ ಅದನ್ನು ಕೂಡ ತುರಿದು ಆ್ಯಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಮ್ಮನೇಲಿ ಕ್ಯಾರೆಟ್ ಖಾಲಿ ಆಗಿತ್ತು, ಹಾಗಾಗಿ ಅದೊಂದನ್ನ ಸ್ಕಿಪ್ ಮಾಡಿದ್ದೀನಿ. ಇದ್ರ ಜೊತೆ ಫೈನಲ್ ಆಗಿ 1-2 ಗರಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹಚ್ಕೊಂಡು ಅರ್ಧ ನಿಂಬೆ ಹಣ್ಣನ್ನ ಕೂಡ ಕಟ್ ಮಾಡಿ ತೆಗೆದಿಟ್ಕೊಂಡು ಒಂದು ಬೌಲ್ನಲ್ಲಿ ಹಚ್ಚಿರೋ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ಖಾರನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಫೈನಲ್ ಆಗಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅರ್ಧ ಹೋಳಿನಷ್ಟು ನಿಂಬೆ ರಸನ ಕೂಡ ಸೇರಿಸ್ಕೊಂಡಿದ್ದೀನಿ. ಈಗೆಲ್ಲದೂ ಫೈನಾಗಿ ಮಿಕ್ಸ್ ಮಾಡಿಕೊಂಡು ಸುಟ್ಟಿರೋ ಹಪ್ಪಳದ ಮೇಲೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ನಮ್ಮ ಮಸಾಲ ಪಾಪಡ್ ರೆಡಿ ಆಯಿತು. ನಿಮಗೂ ಕೂಡ ರೆಸಿಪಿ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಡಯೆಟ್ ಮಾಡೋರಿಗೆ, ಸಣ್ಣ ಆಗಬೇಕು ಅನ್ನೋರಿಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ವಿತೌಟ್ ಆಯಿಲ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ರೆಡಿಯಾಗೋ ಇನ್ಸ್ಟೆಂಟ್ ಸ್ನ್ಯಾಕ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.